Hi everyone, this is Anusha and welcome to my channel. Yeah, Anusha morning ಎದ್ದು it's still been 9:30, so already super duper glam up ಆಗಿ ರೆಡಿ ಆಗಿದ್ದಾಳೆ. ಯಾಕೆ ಅಂದ್ರೆ today is the day I'm waiting since 4-5 years, nearly 4 years ಅಂತೂ ಆಗಿದೆ. ಸೊ ಟುಡೇ ಇಸ್ ದಟ್ ಡೇ. ಇವತ್ತು ಅರೈವ್ ಆಗಿದೆ 4 years ಇಂದ ವೆಯ್ಟ್ ಮಾಡಿದ ಡೇ. ಐ ಆಮ್ ಸೋ ಮಚ್ ಎಕ್ಸೈಟೆಡ್. ನಾನು ಎಕ್ಸೈಟ್ಮೆಂಟ್ ಅಲ್ಲಿ ಏನ್ ಮಾತಾಡ್ತಿದ್ದೀನಿ ನನಗೆ ಗೊತ್ತಿಲ್ಲ. ನನ್ನ ವ್ಲಾಗ್ಸ್ನ ನೀವು ಫಾಲೋ ಮಾಡ್ಕೊಂಡು ಬಂದಿದ್ರೆ ನಾನು ಒಂದು ವ್ಲಾಗಲ್ಲಿ ಐ ಥಿಂಕ್ ನನಗೆ ನೆನಪಿರಂಗೆ ಸ್ವಲ್ಪ ದಿನಗಳ ಹಿಂದೆ ನಾನು ಹೇಳಿದೆ ದಟ್ ನೆಕ್ಸ್ಟ್ ಸಮಥಿಂಗ್ ನ್ಯೂ ಬಿಗ್ ಇಸ್ ಕಮಿಂಗ್ ಇನ್ ಮೈ ಲೈಫ್ ಅಂತ. ಸೊ ಎಷ್ಟೊಂದು ಜನ ಗೆಸ್ ಕೂಡ ಮಾಡಿದ್ರಿ. ಒಂದಿಬ್ರು ನಾಗರ್ಬಾವಿ ಅಂದಾಗ ಗೆಸ್ ಮಾಡಿದ್ರು ದಟ್ ಐ ಆಮ್ ಜಾಯ್ನಿಂಗ್ ಅ ಫ್ಯಾಷನ್ ಅಕಾಡೆಮಿ ಅಂತ. ನೋ, ಐ ಆಮ್ ನಾಟ್ ಜಾಯ್ನಿಂಗ್ ಅ ಫ್ಯಾಷನ್ ಅಕಾಡೆಮಿ, ಬಟ್ ಐ ಆಮ್ ಜಾಯ್ನಿಂಗ್ ಅ ಮೇಕಪ್ ಅಕಾಡೆಮಿ. ಓ ಮೈ ಗಾಡ್, ಎಸ್. ನಿಮ್ಮೆಲ್ರಿಗೂ ತುಂಬ ಸರ್ಪ್ರೈಸ್ ಆಗದೇನೇನು ಇರ್ಬೋದು, ಯಾಕಂದರೆ ನನಗೆ ಮೇಕಪ್ ಮೇಲಿರೋ ಪ್ಯಾಷನ್ ನಿಮ್ಮೆಲ್ರಿಗೂ ಗೊತ್ತು. ನಾನು ಆಲ್ರೆಡಿ ತುಂಬ ಟ್ಯುಟೋರಿಯಲ್ಸ್ ಮಾಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ. ತುಂಬ ನಾನು ಕ್ರಿಯೇಟ್ ಮಾಡಿರೋ ಲುಕ್ಸ್ ಎಲ್ಲ ಇದೆ. ಅದೆಲ್ಲ ನಾನು ಸೆಲ್ಫ್ ಮೇಡ್ ಆರ್ಟಿಸ್ಟ್, ಲೈಕ್ ನಾನೇ ಸೆಲ್ಫ್ ಕಲ್ತ್ಕೊಂಡಿರೋದು. ಬಟ್ ಪ್ರೊಫೆಷನಲಿ ಇನ್ನೊಬ್ರಿಗೆ ನಾನು ಮಾಡಬೇಕು ಅಂತ ಅಂದರೆ ಅವ್ರ ಸ್ಕಿನ್ ಟೈಪ್ ಏನು, ಟೆಕ್ನಿಕ್ಸ್ ಮೇಯ್ನ್ ಮೇಕಪ್ಪಲ್ಲಿ. ಸೊ ಟೆಕ್ನಿಕ್ಸ್ ತಿಳ್ಕೊಬೇಕು, ಕಲರ್ ಥಿಯರಿ ತಿಳ್ಕೊಳ್ಬೇಕು, ಅದೆಲ್ಲ ಪ್ರೊಫೆಷನಲಿ ಹೋಗಿ ಕಲ್ತ್ಕೊಳ್ಬೇಕು ಅನ್ನೋದು ನನಗೆ ತುಂಬ ವರ್ಷಗಳಿಂದ ಆಸೆ ಇತ್ತು. ಒನ್ಸ್ ಐ ಫೌಂಡ್ ದಟ್ ಐ ಆಮ್ ಸೋ ಪ್ಯಾಷನೇಟ್ ಅಬೌಟ್ ಮೇಕಪ್ ಅಂತ ಗೊತ್ತಾದಾಗಿಂದನೂ ಪ್ರೊಫೆಷ್ನಲಿ ಇದನ್ನು ಪರ್ಸ್ಯೂ ಮಾಡಬೇಕು ಅಂತ ತುಂಬಾ ಅಂದ್ಕೊಂಡಿದ್ದೆ. ಫೈನಲಿ ದ ಡೇ ಈಸ್ ಹಿಯರ್. ಓ ಮೈ ಗಾಡ್, ಇದನ್ನು ಹೇಳೋದಕ್ಕೇ ನನಗೆ ತುಂಬ ಖುಷಿ ಆಗ್ತಿದೆ. ನಿಮ್ಮೆಲ್ರಿಗೂ ಗೊತ್ತಿಲ್ಲ, ಬಟ್ ಐ ವೇಟೆಡ್ ಫಾರ್ ಸೋ ಲಾಂಗ್ ಅಲ್ವಾ, ಅದಕ್ಕೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ ಯಾಕೆ ಇಷ್ಟು ದಿನ ವೆಯ್ಟ್ ಮಾಡಿದೆ ಅಂತ. ಸೊ ನಾನು ಮಂಡ್ಯದಲ್ಲಿ ಇದ್ದಾಗ ಬಿಫೋರ್ ಮ್ಯಾರೇಜೇನೆ ಆ್ಯಕ್ಚುಲಿ ನಮ್ಮಮ್ಮ, ನನ್ನ ಸಿಸ್ಟರ್ ಎಲ್ಲರೂ ಹೇಳಿದ್ರು ಹೋಗು ಹೋಗು ಕಲಿ ಅಂತ. ಆ ಟೈಮ್ ಅಂತಾರಲ್ಲ ಅದಕ್ಕೆ ಅನಿಸುತ್ತೆ. ಆ್ಯಂಡ್ ಮದುವೆ ಆದಮೇಲೆ ಅಷ್ಟೇ 1 year ಹೋಗಬೇಕು ಅಂದ್ಕೊಂಡೆ, ಆಗಲಿಲ್ಲ. ಆ್ಯಂಡ್ ಈಗ 3-4 months ಲಿಟ್ರಲಿ ವೆಯ್ಟ್ ಮಾಡಿದ್ದೀನಿ ಈ ಡೇಗೆ ನಾನು. ಬಿಕಾಸ್ 4 months ಐ ಥಿಂಕ್ ನಾನು ಜೂನಲ್ಲೇ ಜಾಯ್ನ್ ಆಗಬೇಕಾಗಿದ್ದು. ಬಿಕಾಸ್ ಆಫ್ ಸಮ್ ಇಶ್ಯೂಸ್ ಜಾಯ್ನ್ ಆಗೋಕ್ಕಾಗಲಿಲ್ಲ. ನೆಕ್ಸ್ಟು ಸೆಪ್ಟೆಂಬರ್ ಬ್ಯಾಚು ಮತ್ತು ಅಕ್ಟೋಬರ್ಗೆ ಶಿಫ್ಟ್ ಆಯ್ತು. ಆ ಥರ 1 month ಮುಂದೆ ಹೋಯಿತು. ಬಟ್ ಆದರೂ ಐ ವೆಯ್ಟೆಡ್. ಐ ವಾಸ್ ಲೈಕ್ ಇಷ್ಟು ದಿನನೇ ಕಾದಿದ್ದೀನಿ, ಪೇಷನ್ಸ್ ಆಗಿರೋಣ ಅಂತ. ಫೈನಲಿ ದ ಡೇ ಈಸ್ ಹಿಯರ್. ಅಕ್ಟೋಬರ್ ಸ್ಟಾರ್ಟ್ಸ್ ಲೈಕ್ ದಿಸ್ ಫಾರ್ ಮೀ. ನಾನು ಜಾಯ್ನ್ ಆಗ್ತಿರೋದು ಯಾವುದೇ ಮಾಸ್ಟರ್ ಕ್ಲಾಸ್ ಆ ಥರ ಎಲ್ಲ ಅಲ್ಲ, ಬೇಸಿಕ್ಸಿಂದ ಅಡ್ವಾನ್ಸ್ ಮೇಕಪ್ ತನಕನೂ ಹೇಳ್ಕೊಡ್ತಾರೆ. ಇಟ್ ವಿಲ್ ಬಿ ಮೋರ್ ದ್ಯಾನ್ ಅ ಮಂತ್. ಅದು ಡಿಪ್ಲೊಮೊ ಮೇಕಪ್ ಕೋರ್ಸ್ ಅಂತ ನಾನು ಜಾಯ್ನ್ ಆಗ್ತಾ ಇರೋದು. ಒನ್ಸ್ ನಾನು ಕಲ್ತ ಮೇಲೆ ಐ ವಾಂಟ್ ಟು ಬಿ ಥರೋ. ಅದಕ್ಕೇ ಹೇರ್ ಕಮ್ ಮೇಕಪ್, ಹೇರ್ ಸ್ಟೈಲ್ ಆ್ಯಂಡ್ ಮೇಕಪ್ 2 ಕ್ಲಾಸ್ಗೂ ಸೇರ್ಕೊಂಡಿದ್ದೀನಿ. ಐ ಆಮ್ ಸೋ ಮಚ್ ಎಕ್ಸೈಟೆಡ್ ಫಾರ್ ದಿಸ್. ಆ್ಯಂಡ್ ನೀವೇನಾದ್ರು ಪ್ರೊಫೆಷನಲಿ ತೊಗೋತೀರಾ ಅನುಷಾ ಇದನ್ನ, ಅದಕ್ಕೆ ಕಲಿತಿದ್ದೀರಾ ಅಂದರೆ ಅಫ್ಕೋರ್ಸ್ ಎಸ್. ಐ ಆಲ್ವೇಸ್ ವಾಂಟೆಡ್ ಟು ಬಿ ಅ ಮೇಕಪ್ ಆರ್ಟಿಸ್ಟ್. ಒನ್ಸ್ ನನ್ನ ಮೇಕಪ್ ಬಗ್ಗೆ ಪ್ಯಾಷನೇಟ್ ಇದ್ದೀನಿ. ಸೊ ನನಗೆ ನಾನು ಸೆಲ್ಫ್ ಎಲ್ಲ ಅಷ್ಟು ಕಲಿತು ಟ್ಯುಟೋರಿಯಲ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಐ ವಾಂಟ್ ಟು ಬಿ ಅ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್, ಸ್ಪೆಷಲಿ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್. ಅದಕ್ಕೋಸ್ಕರನೇ ಕಲಿತಾ ಇರೋದು. ಇಲ್ಲಾಂದರೆ ಇಷ್ಟೊಂದು ದುಡ್ಡು ಸ್ಪೆಂಡ್ ಮಾಡಿ ವೈ ಶುಡ್ ಐ? ಬಿಕಾಸ್ ಮೇಕಪ್ ಇಂಡಸ್ಟ್ರಿ ಇಸ್ ಹ್ಯೂಜ್ ಆ್ಯಂಡ್ ಇಟ್ಸ್ ಎಕ್ಸ್ಪೆನ್ಸಿವ್. ಯಾರ ಹತ್ರ ಹೋಗಿ ನಾನು ಮೇಕಪ್ ಕಲಿತಿದ್ದೀನಿ ಅನ್ನೋದು ನಿಮ್ಮೆಲ್ರಿಗೂ ಇನ್ನೂ ಹೇಳಿಲ್ಲ ಅಲ್ಲ. ಬಟ್ ನಾನು ನಾಗರ್ಬಾವಿ ಅಂದಾಗಲೇ ನಿಮ್ಮೆಲ್ರಿಗೂ ಗೆಸ್ಸಿಂಗ್ ಆಗಿಬಿಟ್ಟಿರುತ್ತೆ. ಒನ್ ಆಫ್ ದ ಬೆಸ್ಟ್ ಇನ್ ದ ಮಾರ್ಕೆಟ್. ಶಿ ಈಸ್ ಲಕ್ಷ್ಮಿ ಶೆಟ್ಟಿ ಮ್ಯಾಮ್. ಸೊ ಅವ್ರ ಹತ್ರ ನಾನು ಕಲಿತಾ ಇರೋದು. ಅವ್ರ ಹತ್ರನೇ ಕಲಿಬೇಕು ಅಂತಲೇ ಇಷ್ಟು ದಿನ ವೆಯ್ಟ್ ಮಾಡಿ ನಾನು ಜಾಯ್ನ್ ಆಗಿರೋದು. ಶಿ ಈಸ್ ಒನ್ ಆಫ್ ದ ಬೆಸ್ಟ್ ಇನ್ ದ ಮಾರ್ಕೆಟ್. ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಮೀಟ್ ಹರ್. ಅವರ ಟೆಕ್ನಿಕ್ಸ್, ಸ್ಟೈಲ್ ಆ್ಯಂಡ್ ಅವರ ಮೇಕಪ್ ಹೆಂಗೆ ಮಾಡ್ತಾರೆ ಎಲ್ಲ ವಿಡಿಯೋದಲ್ಲಿ ನೋಡ್ತಿದ್ವಿ ಅಲ್ವಾ, ಇನ್ಸ್ಟಾಗ್ರಾಮ್ ಆ ಥರ ಸೋಷಿಯಲ್ ಮೀಡಿಯಾದಲ್ಲಿ. ಇವತ್ತು ನನ್ನ ಬೇರ್ ನೇಕೆಡ್ ಐಸಲ್ಲಿ ನೋಡೋದಕ್ಕೆ ಅವ್ರನ್ನ ಐ ಆಮ್ ವೆಯ್ಟಿಂಗ್. ಐ ಆಮ್ ಸೂಪರ್ ಎಕ್ಸೈಟೆಡ್. ಏನು ಮಾತಾಡ್ತಿದ್ದೀನಿ ಗೊತ್ತಿಲ್ಲ. ಸೊ ಟು ಮೀಟ್ ಲಕ್ಷ್ಮಿ ಶೆಟ್ಟಿ ಮ್ಯಾಮ್ ಆಲ್ಸೋ ಐ ಆಮ್ ಸೂಪರ್ ಎಕ್ಸೈಟೆಡ್. ಮೈ ಡ್ರೀಮ್ಸ್ ಆರ್ ಕಮಿಂಗ್ ಟ್ರೂ ಯಾರ್. ಐ ಆಮ್ ಸೋ ಮಚ್ ಹ್ಯಾಪಿ. 2024 ಇದು ಮತ್ತು ಇನ್ನೊಂದು 2 ಬಿಗ್ ಥಿಂಗ್ ಇತ್ತು. ಐ ಡೋಂಟ್ ನೋ, ಇನ್ 2-3 months ಇದೆ, ಅದು ಆಗುತ್ತಾ ಏನು ಅಂತ ಕಮಿಂಗ್ ಡೇಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಬಟ್ ನಾನು ಅಂದ್ಕೊಂಡಿದ್ದೆ 2024 ಐ ವಾಂಟ್ ಟು ಬಿ ಅ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್. ಅನುಷಾ ಅ ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್. ಓ ಮೈ ಗಾಡ್, ಅದನ್ನು ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತಿದೆ. 2024 ನಾನು ಏನೇನು ಅಂದ್ಕೊಂಡಿದ್ದೀನಿ ಅದು ಯಾವುದು ಆಗಿಲ್ಲ ಅಂದರೂ ಪರವಾಗಿಲ್ಲ. ಡಿಸೆಂಬರ್ ಅಂದರೆ 2024 ಎಂಡ್ ಅಷ್ಟರಲ್ಲಾರು ಐ ವಾಂಟ್ ಟು ಬಿ ಅ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಅಂತ. ಫೈನಲಿ ಐ ಆಮ್ ಡೂಯಿಂಗ್ ಇಟ್. ದ ಡೇ ಈಸ್ ಹಿಯರ್. ಐ ಆಮ್ ಹ್ಯಾಪಿ. ಈ ಬಿಗ್ ಡೇ ಮತ್ತು ಈ ಬಿಗ್ ಅನೌನ್ಸ್ಮೆಂಟ್ನ ನಿಮ್ಗಳಿಗೆ ನಾನು ಹೇಳಿದೆ ಅದು ಹೆಂಗೆ ಆಗುತ್ತೆ. ಯೋರ್ ಗರ್ಲ್ ವಿಲ್ ಬಿ ಅ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಶಿ ಕ್ಯಾನ್ ಬಿ ಯೋರ್ ಮೇಕಪ್ ಆರ್ಟಿಸ್ಟ್ ಆಲ್ಸೋ. ಓ ಮೈ ಗಾಡ್, ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ನನ್ನ ಸಬ್ಸ್ಕ್ರೈಬರ್ಸ್ಗೆ ಐ ವಿಲ್ ಬಿ ದ ಮೇಕಪ್ ಆರ್ಟಿಸ್ಟ್ ಅಂತ. ಓ ಮೈ ಗಾಡ್, ತುಂಬ ಎಕ್ಸೈಟ್ಮೆಂಟ್ ಆಯಿತು, ತುಂಬ ಬ್ಲ್ಯಾಬ್ಲರ್ ಆಯಿತು. ಗೊತ್ತಿಲ್ಲ ಈ ಖುಷಿಲಿ ಏನೇನು ಮಾತಾಡ್ತಿದ್ದೀನಿ ಅಂತ. ಸೊ ಇವತ್ತು ಫಸ್ಟ್ ಡೇ ಕ್ಲಾಸ್ದು 11 o'clock ಅಷ್ಟರಲ್ಲಿ ಅಲ್ಲಿರಬೇಕು. ಇವಾಗ ಸ್ಟಿಲ್ ಇಟ್ಸ್
9:45 ಆಗ್ತಿದೆ ಈಗ. ಫಸ್ಟ್ ಡೇ ಐ ವಾಂಟ್ ಟು ಗೋ ಬೈ ಮೈ ಸೆಲ್ಫ್ ಟುಡೇ. ಈ ಥರ ಏನೇ ಆದರೂ ನನ್ನ ಲೈಫಲ್ಲಿ ಏನೇ ಆಗಿದ್ರು ಪ್ರೀತಮ್ ವಿಲ್ ಬಿ ದೇರ್. ಬಟ್ ಇವತ್ತು ಹಿ ವಾಸ್ ಬಿಟ್ ಬ್ಯುಸಿ. ಆದರೂ ಬೆಳಗ್ಗೆ ಇಬ್ಬರು ಟೆಂಪಲ್ಗೆಲ್ಲ ಹೋಗಿ ಬಂದು. ಟೆಂಪಲ್ಗೆ ಹೋಗಿದ್ದು ಯಾಕೆ ಅಂದರೆ ನಿನ್ನೆಯಿಂದ ನವರಾತ್ರಿ ಸ್ಟಾರ್ಟು. ನಾವು ನಿನ್ನೆ ಮಂಡ್ಯದಿಂದ ಬಂದು ತುಂಬ ನಮಗೆ ಸಾಕಾಗಿ, ಆಬ್ವಿಯಸ್ಲಿ ಮಹಾಲಯ ಅಮಾವಾಸ್ಯೆ ಪಕ್ಷ ಮಾಡೇ ಮಾಡ್ತೀವಿ ನಮ್ಮ ಮಂಡ್ಯದಲ್ಲಂತೂ. ಅದು ಒಂಥರ ಗ್ರ್ಯಾಂಡ್ ಹಬ್ಬದ ಥರ. ಸೊ ಅಲ್ಲಿಂದ ಮುಗಿಸ್ಕೊಂಡು ನೆನ್ನೆ ನಾವು ಬಂದು, ನೆನ್ನೆ ನವರಾತ್ರಿ ಸ್ಟಾರ್ಟ್ ಆಯಿತು. ಫಸ್ಟ್ ಡೇ ಆ್ಯಕ್ಚುಲಿ ನೆನ್ನೆನೇ ಫಸ್ಟ್ ಡೇ ಕ್ಲಾಸ್ ಇರಬೇಕಿತ್ತು. ಬಿಕಾಸ್ ಆಫ್ ಸಮ್ ಇಶ್ಯೂಸ್ ಇವತ್ತಾಯಿತು. ನೆನ್ನೆ ನಾವು ಟೆಂಪಲ್ ಹೋಗೋಕ್ಕಾಗಿರಲಿಲ್ಲ. ಆ ಕಾರಣದಿಂದ ಇವತ್ತು ಟೆಂಪಲ್ಗೆ ಹೋದ್ವಿ. ಸೊ ದೇವಿ ಆಶೀರ್ವಾದನೂ ತೊಗೊಂಡಾಯ್ತು, ಎಲ್ಲ ತೊಗೊಂಡಾಯ್ತು. ಐ ಆಮ್ ರೆಡಿ ನವ್. ನಾನು ಅಂದ್ಕೊಂಡಿರೋದು ನಾನು BMTC ಓಡಾಡ್ತೀನಿ, ಇಲ್ಲ ಐ ಗೋ ಬೈ ಮೈ ಆ್ಯಕ್ಟಿವಾ, ಐ ರೈಡ್ ಬೈ ಮೈ ಸೆಲ್ಫ್. ಬಿಕಾಸ್ ತುಂಬ ದೂರ ಇಲ್ಲ ನಮ್ಮ ಮನೆಗೆ, RR ನಗರ ಟು ನಾಗರಬಾವಿ, ಇಟ್ಸ್ ನಾಟ್ ಸೋ ಫಾರ್. ಹಾಗಾಗಿ ಬಟ್ ಪ್ರೀತಮ್ ಇಸ್ ನಾಟ್ ಶ್ಯೂರ್. ಬೇಡ ಆ್ಯಕ್ಟಿವಾ ತೊಗೊಂಡು ಹೋಗಬೇಡ ಅಂತ. ಕಮಿಂಗ್ ಡೇಸಲ್ಲಿ ತೊಗೊಂಡು ಹೋಗ್ತೀನಿ. ಸ್ವಲ್ಪ ದಿನ ಹೆಂಗೆ ಕನ್ವೀನಿಯಂಟ್ ಆಗುತ್ತೆ ಹಾಗೆ ಐ ಗೋ ಬೈ BMTC ಆರ್ ಐ ರೈಡ್ ಬೈ ಮೈ ಸೆಲ್ಫ್. ಬಟ್ ಟುಡೇ ಇಸ್ ದ ಫಸ್ಟ್ ಡೇ. ಸೊ ಹಂಗಾಗಿ ಇವತ್ತು ಓಲಾದಲ್ಲಿ ಹೋಗೋಣ, ಆಟೋ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಬೇಗ ಬೇಡ, ಇನ್ನೊಂದು 15 minutes ಐ ಸಿಟ್ ಆ್ಯಂಡ್ ಚಿಲ್, ಐ ಕಾಮ್ ಡೌನ್ ಮೈ ಸೆಲ್ಫ್. ಬಿಕಾಸ್ ಇಷ್ಟು ಎಕ್ಸೈಟ್ಮೆಂಟಲ್ಲಿ ಅಲ್ಲೂ ಹೋಗಿ ಹಿಂಗೆ ಬ್ಲಾಬ್ಲರ್ ಮಾಡೋದಕ್ಕಾಗೋದಿಲ್ಲ. ಸೊ ದೆನ್ ಐ ಬುಕ್ ಆ್ಯನ್ ಆಟೋ ಆ್ಯಂಡ್ ವಿ ವಿಲ್ ಗೋ ಟುಗೆದರ್. ಮೈ ಗಾಡ್, ಐ ಆಮ್ ಹ್ಯಾಪಿ. ವಾಟ್ ಐ ಆಮ್ ವೇರಿಂಗ್ ಅಂತ ನಿಮ್ಮೆಲ್ರಿಗೂ ತೋರಿಸ್ಲಿಲ್ಲ ಅಂದರೆ ಹೆಂಗೆ. ಸೊ ಫಸ್ಟ್ ಡೇ ಏನು ಲೈಕ್ ಇದೇ ಪರ್ಟಿಕ್ಯುಲರ್ ಕಲರ್ ಕಾಂಬಿನೇಷನ್ ಆ ಥರ ಏನು ಕೊಟ್ಟಿರಲಿಲ್ಲ, ಕಲರ್ ಕೋಡು. ನಾನು ಹೀಗೆ ಕ್ಯಾಶುಯಲ್ ಆಗಿ ರೆಡಿ ಆಗಿದ್ದೀನಿ ಟು ಬಿ ಕಂಫರ್ಟಬಲ್. ಇಂಡಿಯನ್ ಕುರ್ತಾ ಟಾಪ್ ಜೀನ್ಸ್ಗೆ ಪೇರ್ ಮಾಡಿದ್ದೀನಿ. ಒಂಥರ ಇಂಡೋ ವೆಸ್ಟರ್ನ್ ಲುಕ್. ಮೈ ಟೋಟ್ ಬ್ಯಾಗ್ ಬಿಕಾಸ್ ಐ ವಾಂಟ್ ಟು ಕ್ಯಾರಿ ವಾಟರ್ ಬಾಟಲ್ ಆ್ಯಂಡ್ ಆಲ್ ದಟ್ ಅಲ್ಲ, ಅದಕ್ಕೆ ದಿಸ್ ಇಸ್ ಹೌ ಐ ಆಮ್ ರೆಡಿ. ಕಮ್ ನೌ ಲೆಟ್ಸ್ ಗೋ. ಬ್ಯಾಕ್ ಇನ್ ದ ಹೋಮ್. 4:30 ಆಗ್ತಿದೆ. ನಿಯರ್ಲಿ 4 o'clock ಹಂಗೆ ಕ್ಲಾಸ್ ಎಲ್ಲ ಮುಗೀತು. ಫಸ್ಟ್ ಡೇ ವಾಸ್ ಲೈಕ್ ಫನ್. ಫಸ್ಟ್ ಹಾಫ್ ಒಂದು ಇಂಟ್ರಡಕ್ಷನ್ ಕ್ಲಾಸ್ ಥರ ಇತ್ತು, ಎಲ್ಲರೂ ಇಂಟ್ರಡ್ಯೂಸ್ ಮಾಡಿದ್ವಿ. ಆ್ಯಂಡ್ ಆಫ್ಟರ್ ದಟ್ ಸೆಕೆಂಡ್ ಹಾಫ್ ನನ್ನ ಕ್ಲಾಸ್ ಇರಲ್ವೇನೋ, ಇಂಟ್ರಡಕ್ಷನ್ ಇವತ್ತು ಫಸ್ಟ್ ಡೇ ಜಸ್ಟ್ ಇಂಟ್ರಡಕ್ಷನ್ ಮಾಡಿ ಬಿಟ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ. ನೋ, ಸೆಕೆಂಡ್ ಹಾಫ್ ಆಫ್ಟರ್ ಲೈಕ್ ಲಂಚ್ ಬ್ರೇಕ್ ಎಲ್ಲ ಆದಮೇಲೆ 2 o'clock ಶಿ ಟುಕ್ ಥಿಯರಿ, ಸ್ಕಿನ್ ಟೈಪ್ಸ್ ಆಫ್ ಸ್ಕಿನ್, ಆಲ್ ದಟ್ ಇನ್ ಡೆಪ್ತ್ ಹೇಳ್ಕೊಟ್ರು. ಇಟ್ ವಾಸ್ ನೈಸ್. ಆ್ಯಂಡ್ ಲೈಕ್ ನನಗೆ ಅವ್ರನ್ನ ನೋಡಿದಾಗ ಮಚ್ ಡಿಫ್ರೆನ್ಸ್ ಅಂತ ಅನಿಸ್ಲಿಲ್ಲ. ಆನ್ ಕ್ಯಾಮ್ರಾ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಅನಿಸ್ತಾರೆ ಅದೇ ಥರನೇ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ. ಬ್ರಾಡ್ಕಾಸ್ಟ್ ಚಾನಲ ಏನು ಹೇಳ್ತೀವಿ, ಸೊ ಅಲ್ಲೂ ಕೆಲವೊಂದು ಟಿಪ್ಸ್ ಟ್ರಿಕ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಆ್ಯಂಡ್ ಅದಕ್ಕಿಂತ ಮುಂಚೆನೂ ಅಷ್ಟೇ ಐ ಯೂಸ್ ಟು ಟೆಕ್ಸ್ಟ್ ಹರ್. ಸೊ ರಿಪ್ಲೈ ಮಾಡ್ತಾಯಿದ್ರು. ಅಷ್ಟು ಬ್ಯುಸಿ ಇದ್ದರು, ಅಷ್ಟು ಫೇಮಸ್ ಇದ್ದರು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಸಚ್ ಅ ಹಂಬಲ್ ಪರ್ಸ್ನಾಲಿಟಿ. ಸೊ ಐ ಫೆಲ್ಟ್ ಹ್ಯಾಪಿ. ಫಸ್ಟ್ ಡೇ ವಾಸ್ ನೈಸ್. ಆ್ಯಂಡ್ ಈಗ ಮೇ ಬಿ ಸ್ಯಾಟರ್ಡೆ ಸಂಡೇ ನಂಗೆ ಸ್ವಲ್ಪ ಕೆಲಸ ಇರುತ್ತೆ, ಬಿಕಾಸ್ ಸಮ್ ಪ್ರಾಡಕ್ಟ್ಸ್ ತೊಗೋಬೇಕು. ಎಲ್ಲ ಅವರೇ ಕೊಡ್ತಾರೆ ಪ್ರಾಕ್ಟೀಸಿಂಗ್ಗೆ. ಬಟ್ ಕೆಲವೊಂದು ಲೈಕ್ ಬ್ರಷಸ್, ಬ್ಯೂಟಿ ಬ್ಲೆಂಡರ್ ಎಲ್ಲ ನಮ್ಮದು ನಾವೇ ತೊಗೊಂಡು ಇಟ್ಕೊಂಡ್ರೆ ಹೈಜೀನ್ ಮತ್ತು ಒಳ್ಳೆಯದು ಅಂತ. ಶಿ ಕಾಂಟ್ ಗಿವ್ ಫಾರ್ ಎವ್ರಿ ಒನ್ ಬ್ರಷಸ್ ಆ್ಯಂಡ್ ಆಲ್ ದಟ್ ಅಲ್ಲ. ಅದಕ್ಕೆ ಸಮ್ ಪ್ರಾಡಕ್ಟ್ಸ್ನ ಶಾಪ್ ಮಾಡಿ ಅಂತ ಹೇಳಿದ್ದಾರೆ. ಮೇ ಬಿ ಸ್ಯಾಟರ್ಡೆ ಸಂಡೇ ಐ ವಿಲ್ ಡೂ ದ್ಯಾಟ್. ಆ್ಯಂಡ್ ಇವಾಗ ಐ ವಾಂಟ್ ಟು ಹ್ಯಾವ್ ಫುಡ್. ನಾನು ಹೇಳಿದ್ನಲ್ಲ ಬಿಟ್ಬಿಡ್ತಾರೆ ಬೇಗ ಇವತ್ತು ಫಸ್ಟ್ ಡೇ ಅಂದ್ಕೊಂಡು ಊಟ ತೊಗೊಂಡು ಹೋಗಿರಲಿಲ್ಲ. ಬೆಳಗ್ಗೆ ನೋಡಿದ್ರಿ ಶಾವಿಗೆ ಉಪ್ಪಿಟ್ಟು ಮಾಡಿದೆ, ತುಂಬ ಚೆನ್ನಾಗಾಗಿತ್ತು. ಬಟ್ ನೆನ್ನೆ ನೈಟೇ ನಾನು ಸಾಂಬಾರು ಪ್ರಿಪೇರ್ ಮಾಡಿದ್ದೆ. ಇವತ್ತು ನಂಗೆ ಮಾಡೋದಕ್ಕೆಲ್ಲ ಆಗೋದಿಲ್ಲ, ಟೈಮ್ ಇರಲ್ಲ ಅಂದ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ನೆನ್ನೆ ನೈಟ್ ಇವತ್ತಿಗೆ ಅಂತ ಪ್ರಿಪೇರ್ ಮಾಡಿದ್ದೆ. ಸೊ ಈಗ ಅದನ್ನು ತಿನ್ನೋಣ ಅಂತ ಅಂದ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಕ್ಲಾಸಲ್ಲಿ ಕೆಲವೊಬ್ಬರು ಫ್ರೆಂಡ್ಸ್ ಆದರೂ ನನಗೆ ಆಬ್ವಿಯಸ್ಲಿ ಗರ್ಲ್ಸ್ ಇದ್ದೀವಿ, 20 to 23 ಆ್ಯಂಡ್ ಒಬ್ಬರು ಬಾಯ್ ಇದ್ದಾರೆ. ಫ್ರೆಂಡ್ಸ್ ಎಲ್ಲ ಆದರೂ ಆಚೆ ಹೋಗಿ ಮಧ್ಯಾಹ್ನ ಊಟ ಮಾಡ್ತಾಯಿದ್ದೇನು, ಜ್ಯೂಸ್ ಎಲ್ಲ ಕುಡ್ದೆ. ಇಟ್ ವಿಲ್ ಬಿ ಫನ್. ಐ ಆಮ್ ಎಕ್ಸೈಟೆಡ್ ಫಾರ್ ಮಂಡೇ, ನಾಟ್ ಮಂಡೇ, ಟ್ಯೂಸ್ಡೇ, 2 days ಇನ್ನೂ ಥಿಯರಿ ಕ್ಲಾಸ್ ಇರುತ್ತೆ. ಅದಾದಮೇಲೆ ಶಿ ವಿಲ್ ಸ್ಟಾರ್ಟ್ ಡೂಯಿಂಗ್ ಮೇಕಪ್ ಆನ್ ಮಾಡೆಲ್ಸ್ ಅಥವಾ ಲೈಕ್ ಡೆಮೋ ಸ್ಟಾರ್ಟ್ ಆಗುತ್ತಲ್ಲ. ಐ ಆಮ್ ಎಕ್ಸೈಟೆಡ್ ಫಾರ್ ದ್ಯಾಟ್, ಜಸ್ಟ್ ಟು ಲುಕ್. ಆ್ಯಂಡ್ ನಂಗೆ ಏನೇನು ಗೊತ್ತಿತ್ತು ಮೇಕಪ್ ಬಗ್ಗೆ ಅಥವಾ ಸ್ಕಿನ್ ಕೇರ್ ಆಗಿರ್ಬೋದು, ಆ್ಯಂಡ್ ಅದೆಲ್ಲ ಸೇಮ್ ಹೇಳಿದ್ರು. ಸೊ ನಂಗೆ ಅವಾಗ ಓಕೆ
ದ ನಾಲೆಡ್ಜ್ ವಾಟ್ ಐ ಹ್ಯಾವ್ ಅಥವಾ ನಂಗೆ ಗೊತ್ತಿರೋದು ಇಟ್ಸ್ ರೈಟ್ ಅಂತ ಅನಿಸ್ತು. ಆ್ಯಂಡ್ ನಾನು ಹೇಳ್ದಂಗೆ ಮೇಕಪ್ ಇಸ್ ಜಸ್ಟ್ ಟು ಎನ್ಹಾನ್ಸ್ ಯುವರ್ ಬ್ಯೂಟಿ. ಅದೇ ಸೇಮ್ ಹೇಳಿದ್ರು ಅವರು. ಏನು ಟೆಕ್ಸ್ಚರ್ ಅಥವಾ ಏನಿದೆ ಅದು ಮೇಕಪ್ ಥ್ರೂ ಕಾಣುತ್ತೆ. ಸೊ ಅದು ಒಂದು ಇಟ್ಸ್ ನಾಟ್ ಲೈಕ್ ಅ ಫಿಲ್ಟರ್. ಅದು ಸೇಮ್ ಡೈಲಾಗ್ ಹೇಳಿದ್ರು ಇವತ್ತು ಅವರು. ಅಂದರೆ ಲೈಕ್ ಐ ಎಕ್ಸ್ಪ್ಲೈನಿಂಗ್, ಐ ವಾಸ್ ಲೈಕ್ yes ಅಂತ. ಬಟ್ ಯು ಕ್ಯಾನ್ ಜಸ್ಟ್ ಎನ್ಹಾನ್ಸ್ ಯುವರ್ ಬ್ಯೂಟಿ, ಯು ಕ್ಯಾನ್ ಪುಟ್ ಎವ್ರಿಥಿಂಗ್ ಟುಗೆದರ್. ಐ ಆಮ್ ಸೋ ಮಚ್ ನರ್ವಸ್ ಫಾರ್ ದ ಹೇರ್ ಪಾರ್ಟ್ ಅಷ್ಟೇ. ಹೇರ್ ಸ್ಟೈಲ್ ನಾನು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಜಾಸ್ತಿ ಕಲಿಬೇಕು. ಬಿಕಾಸ್ ಹೇರಲ್ಲಿ ನನಗೆ ಅಷ್ಟೇನು ಗೊತ್ತಿಲ್ಲ. ಹೇರ್ ಪ್ರಾಡಕ್ಟ್ಸ್ ಗೊತ್ತು, ಯಾವುದಕ್ಕೆ ಏನೇನು ಹೆಂಗೆ ಅದೆಲ್ಲ, ಬಟ್ ಅದನ್ನು ಹೆಂಗೆ ಯೂಸ್ ಮಾಡೋದು, ಹೇರ್ ಬ್ಯಾಂಡ್ ಹಾಕೋದು ಕೂಡ ನನಗೆ ಗೊತ್ತಿಲ್ಲ. ಸೊ ಅದು ಒಂದು ನಾನು ಜಾಸ್ತಿ ಮನೆಗೂ ಬಂದು ಪ್ರಾಕ್ಟೀಸಿಂಗ್ ಎಲ್ಲ ಮಾಡಿ ಅದೊಂದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ನಾನು. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಈಗ 2-3 ಡೇಸ್ ಥಿಯರಿ ಇದಾದಮೇಲೆ ಮೇ ಬಿ ಹೇರ್ ಕ್ಲಾಸಸ್ ಇರೋದೆ 15 ಡೇಸ್, ಅದಾದಮೇಲೆ ಮೇಕಪ್ ಅಂತ. ಯೂಶ್ವಲಿ ಹಾಗೆ ಇರ್ತಿತ್ತಂತೆ ಪ್ಯಾಟರ್ನ್, ಬಟ್ ದಿಸ್ ಟೈಮ್ ಶಿ ಈಸ್ ಡೂಯಿಂಗ್ ಮೇಕಪ್ ಓನ್ಲಿ. ಸೊ ಈ ಮಂತ್ ಪೂರ್ತಿ ನಮಗೆ ಮೇಕಪ್ ಕ್ಲಾಸಸ್ ಮತ್ತು ಮೇಕಪ್ದು ಪ್ರಾಕ್ಟೀಸೇ ಇರುತ್ತೆ. ಆಫ್ಟರ್ ದಟ್ ಹೇರ್ ವಿಲ್ ಬಿ ದೇರ್. ನನಗೂ ಒಂಥರ ಏನೋ ಖುಷಿ ಆಯಿತು, ಎಸ್ ಅಂತ. ಸಾರಿ ಯು ಗೈಸ್, ನಾನು ಯಾಕೆ ನನ್ನ ಕ್ಲಾಸ್ ಮ್ಯಾಟರ್ಸ್ ಅದೆಲ್ಲ ತೊಗೊಂಡು ನಿಮ್ಮ ಹತ್ರ ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಐ ಡೋಂಟ್ ನೋ, ನಿಮ್ಗೆ ಇಷ್ಟು ಇನ್ಫಾರ್ಮೇಷನ್ ಸಾಕು. ಬೆಳಗ್ಗೆ ಹೋಗಿದ್ದು ಕ್ಲಾಸ್ ಫಸ್ಟೇ ಹಿಂಗಿತ್ತು, ಚೆನ್ನಾಗಿತ್ತು ಅಷ್ಟು ಹೇಳಿದ್ರೆ ಸಾಕು. ಫುಲ್ ಇನ್ ಡೆಪ್ತ್ ಹೇಳ್ತಾ ಇದ್ದೀನಿ, ಲೈಕ್ ಡೋಂಟ್ ಮೈಂಡ್. ಈವ್ನಿಂಗ್ ವಿ ಹ್ಯಾವ್ ಅ ಬರ್ತ್ಡೇ ಟು ಅಟೆಂಡ್. ದೊಡ್ಡವ್ರದಲ್ಲ, ಒಂದು 5 ಇಯರ್ ಕಿಡ್ದು. ಇಲ್ಲೇ ನಮ್ಮ ನೈಬರ್, ದೇ ಆರ್ ಲೈಕ್ ಗುಡ್ ಫ್ರೆಂಡ್ ಟು ಅಸ್. ಅವ್ರ ಮನೆ ಗೃಹ ಪ್ರವೇಶ ಆಯಿತು ಈಗ 1 ಮಂತ್ ಆಯ್ತೇನೋ ಆಗಿ, 1 ಮಂತ್ 2 ಮಂತ್. ಸೊ ಆ ಟೈಮಲ್ಲಿ ನಾನು ಇರಲಿಲ್ಲ, ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ಪ್ರೀತಮ್ ಹತ್ರ ಹೋಗಿದ್ದೆ. ಸೊ ಬರ್ತ್ಡೇ ಕರೆದಿದ್ದಾರೆ, ವಿ ವಾಂಟ್ ಟು ಗೋ. ಸೊ ಈವ್ನಿಂಗ್ ಒನ್ಸ್ ಐ ಆಮ್ ರೆಡಿ ಫಾರ್ ದ ಬರ್ತ್ಡೇ ದೆನ್ ಐ ವಿಲ್ ಸಿ ಯು ಆಲ್. ಈವ್ನಿಂಗ್ 7:30 ಆಗ್ತಿದೆ. ಪ್ರೀತಮಿಂದ ಲೇಟ್ ಆಯಿತು. ನಾನು ಹೇಳ್ದಂಗೆ ಐ ಆಮ್ ರೆಡಿ ಟು ಗೋ ಫಾರ್ ಅ ಬರ್ತ್ಡೇ. ನಂಗೆ ಒಂಥರ ಮೂಡೇ ಇರಲಿಲ್ಲ. ಸೊ ಹಿಂಗೆ ಸ್ವಲ್ಪ ಮೇಕಪ್ ಏನು ಬೆಳಗ್ಗೆ ಮಾಡ್ಕೊಂಡು ಹೋಗಿದೆ ಅದನ್ನೇ ಸ್ವಲ್ಪ ಟಚಪ್ ಮಾಡಿ. ದಿಸ್ ಈಸ್ ಲೈಕ್ ಓಲ್ಡ್ ಕಾರ್ಡ್ ಸೆಟ್ ನಂದು. ಐ ಗಾಟ್ ದಿಸ್ ಕಾರ್ಡ್ ಸೆಟ್ ಫ್ರಮ್ ಜಿಂಜರ್, ಅಂದರೆ ಲೈಫ್ ಸ್ಟೈಲ್ ಸ್ಟೋರ್. ಮಳೆ ಬೇರೆ ಬರ್ತಿದೆ ಬೆಂಗಳೂರಲ್ಲಿ, ಒಂಥರ ಮೂಡೇ ಎಲ್ಲ ಹೋಗೋದಕ್ಕೆ ಹಂಗಾಗ್ಬಿಡ್ತು. ಐ ಡನ್ ಪಾಟ್ರಿ ಇನ್ ದ ಬರ್ತ್ಡೇ. ಇದು ಇಟ್ಟಿದ್ರು, ಮಕ್ಳಿಗೆ ಮಾತ್ರ ಇದ್ದಿದ್ದು. ಲೈಕ್ ನಾನು ಒಬ್ಳು ಮಾಡಿಸ್ಕೊಂಡೆ ಆ್ಯಂಡ್ ಮಾಡಿದೆ. ತುಂಬ ಈಸಿ ಅನಿಸ್ತು, ಬಟ್ ಅವ್ರು ಯಾರೋ ಹೆಲ್ಪ್ ಮಾಡ್ತಿದ್ರಲ್ಲ, ಹಾಗಾಗಿ ಚೆನ್ನಾಗಿ ಬಂದಿದೆ. ನಾನು ಈ ಶೇಪ್ ಈ ಡಿಸೈನ್ ಸೆಲೆಕ್ಟ್ ಮಾಡಿದೆ. ಊಟ ಭರ್ಜರಿಯಾಗಿತ್ತು, ನಾನ್ ವೆಜ್ ಇದ್ದಿದ್ದು. ಫನ್ ಫಾರ್ ಫ್ರೈಡೇ. ಸೊ ಇವಾಗ ಹೋಗ್ಬಿಟ್ಟು ನಾನು ಅನನ್ಯ ಪಾಂಡೆದು ಯಾವುದೋ ವಾಟ್ಸ್ ಮೈ ಬೇನೋ ಯಾವುದೋ ಒಂದು ಎಪಿಸೋಡ್ ನೋಡಿದ್ದೆ, ಅದು ನೋಡ್ತೀನಿ. ಅಥವಾ ಇಲ್ಲ ನಾನು ಪ್ರೀತಮ್ ಇಬ್ಬರು ಮೂವಿ ನೈಟ್. ಯಾಕಂದರೆ ನಾಳೆ ಹೆಂಗಿದ್ರು ವೀಕೆಂಡ್, ಲೇಟಾಗಿ ಬೇಕಾದ್ರೆ 12 o'clock ಎದ್ರು ನಡೆಯುತ್ತೆ. ಸೊ ಹಾಗಾಗಿ ಆರಾಮಾಗಿ ಮಲ್ಕೊಳ್ಳೋಣ, ಲೇಟಾಗಿ ಫ್ರೈಡೇ ಮೂವಿ ನೈಟ್ ಮಾಡೋಣ ಅಂತ. ಆ್ಯಂಡ್ ಫಾರ್ ದ ಡೇ ಪ್ರೀತಮ್ ನಿನ್ನ ದೇವರ ಮೂವಿಗೆ ಹೋಗೋಣ ಅಂದಿದೆ. ಐ ಡೂ ರಿಮೆಂಬರ್. ಹಂಗೆ ಅಂದ್ಕೊಳ್ತೀವಿ, ಯಾಕೋ ನನಗೂ ಮೂವಿಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಆಗಲ್ಲ, ಇವನಿಗೂ ಆಗಲ್ಲ. ನಾವು ಯಾವ ಹೊಸ ಮೂವಿ ರಿಲೀಸ್ ಆದರೂ ಹೋಗ್ತಾ ಇಲ್ಲ. ಸಿ ಯು ಆಲ್ ಟುಮಾರೋ ಆರ್ ಡೇ ಆಫ್ಟರ್ ಟುಮಾರೋ. ಸ್ವಲ್ಪ ಪ್ರಾಡಕ್ಟ್ಸ್ ತೊಗೊಳ್ತೀನಿ, ಇಲ್ಲ ನಾಯ್ಕಾದಲ್ಲೇ ಆರ್ಡರ್ ಮಾಡ್ತೀನಿ. ಅಂದರೆ ನನ್ನ ಕ್ಲಾಸ್ ಪ್ರಾಡಕ್ಟ್ಸು ಕೆಲವೊಂದು ಬೇಕಾಗಿರೋದು. ಇನ್ನೊಂದು ರಮ್ಯಾನ್ ಮನೆಗೆ ಹೋಗಬೇಕು. ಅವಳು ಬೊಂಬೆ ಎಲ್ಲ ಕೂರಿಸಿದ್ದಾಳೆ, ದಸರಾ ಗ್ರ್ಯಾಂಡ್ ಅಲ್ವಾ, ಹಂಗಾಗಿ ಪಾಪ 2 ಡೇಸಿಂದ ಕಾಲ್ ಮಾಡ್ತಿದ್ದಾಳೆ. ನಾನು ಬ್ಯುಸಿ ಇದೆ, ನಾನು ಬಂದಿದ್ದೆ ನೆನ್ನೆ ಆ್ಯಂಡ್ ಇವತ್ತು ಕ್ಲಾಸ್ ಇತ್ತು. ಸೊ ನಾಳೆ ಅಥವಾ ನಾಡಿದ್ದು ರಮ್ಯಾನ್ ಮನೆಗೆ ಹೋಗ್ತೀನಿ. ದಟ್ ಟೈಮ್ ಐ ವಿಲ್ ಸಿ ಯು ಆಲ್. ಐ ವಿಲ್ continue the vlog. Till then, bye bye. 2000 years later. Hi everyone, it's Sunday evening. So one day ಪೂರ್ತಿ ಆದಮೇಲೆ ಐ ಆಮ್ ಚೆಕಿಂಗ್ ಇನ್ ಟು ದಿಸ್ ವಿಡಿಯೋ. ಲೈಕ್ ನೆನ್ನೆ ಸ್ಯಾಟರ್ಡೆ ಸಂಜೆ ಆಚೆ ಹೋಗಿದ್ದೆ, ಹೇಳ್ದಂಗೆ ಸ್ವಲ್ಪ ಪ್ರಾಡಕ್ಟ್ಸ್ ತೊಗೊಂಡು ಬರೋದಕ್ಕೆ ಹೋಗಿ. ಐ ಡನ್ ಅ ವೆರಿ ಬಿಗ್ ಮಿಸ್ಟೇಕ್. ಯಾಕಂದರೆ ನೆನ್ನೆ ಎಂಥ ಮಳೆ ಬಂತು ಬೆಂಗಳೂರು ಪೂರ್ತಿ, ಅಂದರೆ ನೈಟ್ ಪೂರ್ತಿ ಬಂದಿದೆ ಮಳೆ. ಆ್ಯಂಡ್ ನಾನು ಇನ್ನೇನು ಮನೆಗೆ ಹೊರಡಬೇಕು, ರೀಚ್ ಆಗಬೇಕು ಅನ್ನೋಷ್ಟರಲ್ಲಿ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಲೈಕ್ ಮೋರ್ ದ್ಯಾನ್ 1 hour ಮೇಲೆ ವೆಯ್ಟ್ ಮಾಡಿದ್ದೀನಿ. ಸೊ ಕೊನೆಗೆ 8:30 ಆಗೋಯ್ತು. ಸೊ ಇನ್ನು ವೆಯ್ಟ್ ಮಾಡಿದ್ರು ಯಾಕೋ ಮಳೆ ಸ್ಟಾಪ್ ಆಗಂಗೆ ಕಾಣ್ತಿಲ್ಲ ಅಂತ ಅಂದ್ಬಿಟ್ಟು ಸೊ ಹಾಗೆ ಮಳೆಲೇ ಬಂದೆ. ನನಗೆ ಮಳೇಲಿ ನೆನ್ಕೊಂಡು ಬರ್ದೇನೆ ಈ ಸೀಸನಲ್ಲಿ ನನಗೆ ಕೋಲ್ಡು, ಸ್ನೀಸು ಅದೆಲ್ಲ ಆಗುತ್ತೆ. ಐ ಟೇಕ್ ಅಲರ್ಜಿ ಟ್ಯಾಬ್ಲೆಟ್ಸ್. ಸೊ ಅಂಥದ್ರಲ್ಲಿ ಮಳೇಲಿ ಹೆವಿ ಮಳೇಲಿ ಫುಲ್ ಐ ವಾಸ್ ಕಂಪ್ಲೀಟ್ಲಿ ಗಾನ್ ಅನ್ನೋ ಥರ. ಸೊ ಅಷ್ಟು ಮಳೇಲಿ ನಾನು ಒಬ್ಬಳೇ ಹೋಗಿದ್ದೆ. ಐ ಟುಕ್ ಮೈ ಆ್ಯಕ್ಟಿವ್ ಆ್ಯಂಡ್ ಐ ವೆಂಟ್ ಅಲ್ಲ. ಸೊ ಒಬ್ಬಳೇ
ಓಡಿಸ್ಕೊಂಡು ಬಂದು ಮನೆ ರೀಚ್ ಆಗೋಷ್ಟರಲ್ಲಿ ಕಂಪ್ಲೀಟ್ಲಿ ವೆಟ್ ಆ್ಯಂಡ್ ಐ ಆಮ್ ಕಂಪ್ಲೀಟ್ಲಿ ಗಾನ್. ನೈಟ್ ಪೂರ್ತಿ ತಲೆ ಬ್ಯಾಕ್ ಎಲ್ಲ ಹಿಡ್ದಿತ್ತು ನನಗೆ. ಆ್ಯಂಡ್ ಇನ್ನೊಂದು ಸೊ ಕ್ಲಾಸಲ್ಲೂ ಅಷ್ಟೇ ಫುಲ್ ಎ ಸಿ ಆನ್ ಆಗಿರುತ್ತೆ. ಒನ್ ಡೇ ಪೂರ್ತಿ ಎ ಸಿಲಿ ಬೇರೆ ಇದ್ದೆ, ನನಗೆ ಆಗೋದಿಲ್ವಲ್ಲ ಪರ್ಸ್ನಲಿ. ಸೊ ಅದೆಲ್ಲ ಸೇರಿ ನಾನು ಇವತ್ತು ಭಾನುವಾರ ನಮ್ದು ಏನೇನೋ ಪ್ಲ್ಯಾನ್ ಇತ್ತು ನಂದು ಪ್ರೀತಮ್ದು ಮಾರ್ನಿಂಗಿಂದ. ಸೊ ಈಗ ಎದ್ದಿರೋದು ನಾನು ಲಿಟ್ರಲಿ 3:30ಗೆ ಎದ್ದಿರೋದು. ಆಗಲಿಲ್ಲ ಬೆಳಗ್ಗೆ ಎದ್ದು ಮತ್ತೆ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡಿರೋಳು. 3:30ಗೆ ಎದ್ದಿದ್ದೀನಿ. ಇನ್ನೂ ಸ್ಟಿಲ್ ಐ ಹ್ಯಾವ್ ಬ್ಯಾಕ್ ಪೇಯ್ನ್, ಹೆಡ್ಏಕ್, ಆಲ್ ದ್ಯಾಟ್. ಸೊ ಪ್ರೀತಮೇ ಸ್ವಲ್ಪ ಏನೋ ಪ್ರಿಪೇರ್ ಮಾಡಿಕೊಟ್ಟ, ಅದನ್ನು ತಿಂದ್ಬಿಟ್ಟು ಈಗ ಸ್ನಾನ ಮಾಡ್ಕೊಂಡು ಫ್ರೆಶ್ಶಾಗಿ ರೆಡಿಯಾಗಿದ್ದೀನಿ. ಎಲ್ಲಿಗೆ ಅಂದರೆ ರಮ್ಯಾನ್ ಮನೆಗೆ ಹೋಗೋದಕ್ಕೆ. ರಮ್ಯಾನ್ ಮನೆಗೆ ಆ್ಯಕ್ಚುಲಿ ಇವತ್ತು ನಾನು ನಿಸರ್ಗ ಹೋಗ್ಬೇಕನ್ನೋ ಪ್ಲ್ಯಾನ್ ಇದ್ದಿದ್ದು. ಸೊ ಪ್ರೀತಮ್ನು ಎಲ್ಲರೂ ಕರೆದಿದ್ಲು, ಲೈಕ್ ರಮ್ಯಾ, ಬಟ್ ನಿಸರ್ಗನೂ ಕರೆದಿದ್ದೀನಿ ಬನ್ನಿ ಅಲ್ಲಲ್ಲ. ಸೊ ನಾನು ಅವಳು ಹೋಗ್ಬೇಕು ಅಂದ್ಕೊಂಡಿದ್ದು. ನೋಡಿದ್ರೆ ನಾನು ಇಷ್ಟೋ ತನಕ ಈಗ ಮಲ್ಕೊಂಡು ಐ ಕುಡೆಂಟ್. ಅದಕ್ಕೆ ಇವಾಗ ಪಾಪ ಅವಳು 3-4 ಡೇಸಿಂದ ಕರಿತಿದ್ದಾಳೆ. ನವರಾತ್ರಿ ಸ್ಟಾರ್ಟ್ ಆಗಿ 3-4 ಡೇಸು. ಸೊ ಅದಕ್ಕೇ ಬೇಡ, ಪ್ರೀತಮ್ನು ಕರಿತಿದ್ದಾಳೆ. ಈಗ ನಾನು ಪ್ರೀತಮ್ ಒಂದು ರೌಂಡ್ ಹೋಗಿ ಪೂಜೆ ಎಲ್ಲ ಲೈಕ್ ಗೊಂಬೆ ಕೊಡ್ತಿರೋದೆಲ್ಲ ನೋಡ್ಕೊಂಡೆಲ್ಲ ಬರೋಣ. ಬೇಕಾದರೆ ನಾಳೆ ಅಗೇನ್ ಐಲ್ ಗೋ ವಿತ್ ನಿಸರ್ಗ ಅಂತ ಅಂದ್ಕೊಂಡು. ಸೊ ಈಗ ಈವ್ನಿಂಗ್ ಸೂಪರಾಗಿ ಫ್ರೆಶ್ ಆದೆ, ಹಾಟ್ ವಾಟರ್ ಶಾರ್ ತೊಗೊಂಡೆ. ಬಿಕಾಸ್ ನಾಳೆ ಕ್ಲಾಸ್ಗೆ ಹೋಗಬೇಕು. ಅಗೇನ್ ನಾಳೆ 6 ಗಂಟೆಗೆ ಎದ್ದೇಳಬೇಕು, 2 ಐಟಮ್ಸ್ ಪ್ರಿಪೇರ್ ಮಾಡಬೇಕು, ನನಗೆ ಪ್ರೀತಮ್ಗೆ ಬಾಕ್ಸ್ಗೆ ಎಲ್ಲ ಆಲ್ ದ್ಯಾಟ್. ಸೊ ಅದಕ್ಕೆ ನಾನೇ ಐ ಜಸ್ಟ್ ಪಂಪ್ಡ್ ಮೈ ಸೆಲ್ಫ್ ಆ್ಯಂಡ್ ಐ ಆಮ್ ಫ್ರೆಶ್ ಆ್ಯಂಡ್ ರೆಡಿ. ಆ್ಯಂಡ್ ಇದೆಲ್ಲ ಬೇರೆ ಸ್ವಲ್ಪ ಕ್ಲೀನಿಂಗಿಗೆ ಹಾಕ್ಕೊಂಡಿದ್ದೀನಿ. ಇನ್ ಬಿಟ್ವೀನ್ ಹೋಗಿ ಬಂದ್ಬಿಡೋಣ, ರಮ್ಯಾನ್ ಮನೆ ನಿಯರೇ ಅಲ್ಲ. ಒಂದು ರೌಂಡ್ ನಾನು ಪ್ರೀತಮ್ ಇಬ್ಬರು ಹೋಗಿ ಬಂದ್ಬಿಡೋಣ ಅಂತ ನಾವು ಐ ಆಮ್ ಗೋಯಿಂಗ್. ನಾನು ಎಕ್ಸೈಟೆಡ್ ಬಿಕಾಸ್ ಫೋಟೋಸಲ್ಲಿ ನೋಡಿದೆ ರಮ್ಯಾ ಬೊಂಬೆಗಳೆಲ್ಲ ತುಂಬ ಸೂಪರಾಗಿ ಕೂರಿಸಿದ್ದಾಳೆ. ಅವಳೊಬ್ಬಳೇ ಮಾಡೋದು ಎಲ್ಲ, ಅಂದರೆ ಹೆಲ್ಪಿಂಗ್ ಹ್ಯಾಂಡ್ ಆಂಟಿ ಇದ್ದಾರೆ, ಆಂಟಿ ಅವಳು ಇಬ್ಬರು, ಬಟ್ ಗೊಂಬೆ ಎಲ್ಲ ಕೂರಿಸೋದು ಅದೆಲ್ಲ ಅವಳೊಬ್ಬಳೇ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಲಾಸ್ಟ್ ಇಯರ್ ನನಗೆ ಹೆಲ್ಪಿಗೆ ಬಾ ಅಂತ ಕರೆದಿದ್ಲು, ಬಟ್ ನಾನು ಇಲ್ಲಿರಲಿಲ್ಲ. ಐ ವಾಸ್ ಇನ್ ಮಂಡ್ಯ ಫಾರ್ ಆಯುಧ್ ಪೂಜಾ. ಸೊ ಅದಕ್ಕೆ ಅಲ್ಲಿದ್ದೆ ನಾನು, ಬಟ್ ಈ ಸರಿ ಇಲ್ಲಿದ್ದೀನಿ. ಸೊ ಹೋಗಿ ನೋಡೋಣ. ಲಾಸ್ಟ್ ಇಯರ್ ಹೋಗೋಕ್ಕಾಗಿರಲಿಲ್ಲ ನಾನು. ದಿಸ್ ಇಸ್ ದಿಸ್ ಸ್ಟೋರಿ. ಆ್ಯಂಡ್ ವೀಕೆಂಡ್ ಹಿಂಗಾಯ್ತು. ಇವತ್ತು ಏನೇನೋ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ, ವ್ಲಾಗು ಮಾಡೋಣ ಅಂತೆಲ್ಲ ಅಂದ್ಕೊಂಡಿದ್ದೆ, ಹಿಂಗಾಯಿತು. ಏನು ರೆಡಿ ಆಯ್ತವಳ ಆಂಟಿ? ವಾವ್, ಸೂಪರಾಗಿ ಕುಡ್ಸವ್ರೆ. ಇಷ್ಟೊಂದು ಯಪ್ಪ, ನೋಡ್ದ ಪ್ರೀತಮ್ ಬರ್ದೇ ಹೋದ್ರೆ ಮಿಸ್ ಮಾಡ್ಕೋತಿದ್ದ. ಎಷ್ಟು ದಿನ ತೊಗೊಂಡ್ರಿ? ಅವಳು ಅಂದ್ಲು ಮೇಲೆಲ್ಲ ಗೊಂಬೆ ಇದೆ ಇಳಿಸ್ಬೇಕಂತ. ಇಲ್ಲಿ ಕೃಷ್ಣನ ಕಥೆಗಳು ಆಗಿದೆ. ಪ್ರೀತಮ್ ಮೈಸೂರು ಪ್ಯಾಲೇಸ್ ಇಟ್ಟಿದ್ದಾರೆ ನೋಡು. ಹಾಂ, ಪೂರ್ತಿ ಇಟ್ಟಿದ್ದಾರೆ. ಹಾಂ, ಅವಾಗ ರಾಜರು ಕುತ್ಕೋತಿದ್ರಲ್ಲ, ಅದು ಎಲ್ಲ. ಹಾಂ ಹಾಂ, ಹೋದ ವರ್ಷ ಮಂಡ್ಯ, ಈ ವರ್ಷ ಕ್ಲಾಸ್ ಇರೋದಕ್ಕೆ ಇಟ್ಟವಳು ನೋಡಿ. ಇಲ್ಲಿ ಟವರು, ಅದೇ ಡಬಲ್ ಟವರು ಏನೋ ಇದೆಯಲ್ಲ ಅವ್ರದ್ದು. ಹಾಂ, ಇದು ನೋಡಿದೆ, ಇದು ಇದ್ರಲ್ಲಿ ಹಾಕಿದ್ಲು, ಇನ್ಸ್ಟಾಗೂ ಹಾಕಿದ್ಲು. ಇದ್ರಲ್ಲ ರಮ್ಯಾ ಮತ್ತು ಚೇತನ್ ಮದುವೆ. ಹ್ಞೂ ನೋಡೋ, ಅಂದರೆ ಬಿಸ್ನೆಸ್ಸು ಮಾಡಿದ್ಲು ಆಂಟಿ, ಅವ್ರ ಪರ್ಸ್ನಲ್ ಲೈಫು, ಮದುವೆದು ಮಾಡ್ಕೊಂಡ್ಲು, ಬಿಸ್ನೆಸ್ದು ಮಾಡೋಳೆ, ಫರ್ನಿಚರ್ ಶಾಪು. ಚೆನ್ನಾಗಿ ಮಾಡೋಳೆ, ಚೆನ್ನಾಗಿದೆ. ಅಷ್ಟಲಕ್ಷ್ಮಿಯರು ಎಲ್ಲ ಸೂಪರಾಗಿದೆ ಆಂಟಿ. 2 ಕಣ್ಣು ನಿಜ ಸಾಲ್ತಿಲ್ಲ ನೋಡೋಕ್ಕೆ, ಸಖತ್ತಾಗಿ ಮಾಡಿದ್ದೀರಾ. ಅದು ನೀವು ಒಬ್ಬರೇ ಆಂಟಿ, ಅವಳು ನೀವು ಮತ್ತು ಅವಳು ಇತ್ಕೊಂಡು ಸಖತ್ತಾಗಿ ಮಾಡಿದ್ದೀರಾ. ಬೆಳಗ್ಗೆ ಶುರು ಮಾಡಿ ಸಂಜೆ 7 ಗಂಟೆ ಮುಗಿದಾಗ. ಅದೇ ಮೇನ್. ಅದೇನೆ, ಅದಕ್ಕೆ ನನಗೆ ಗೊತ್ತಿರಲಿಲ್ಲ. ಅದು ಈಗ 2 ವರ್ಷ ತರಿಸ್ತೆ ತಿರುಪ್ತಿಯಿಂದ. ನಮ್ಮ ತಮ್ಮ ಹೋಗಿದ್ರು, ಅವಾಗ ತರಿಸಿದ್ದೆ ದೊಡ್ಡದು. ಲೈಟ್ ಬರೋದಕ್ಕೆ, ಬಟ್ ಅಯೋಧ್ಯೆನೂ ಇಟ್ಟಿರೋದು ಸಖತ್ತಿದೆ. ಹಾಂ, ದಸರಾ ಕಾನ್ಸೆಪ್ಟ್ ಸಖತ್ ಇಷ್ಟ ಆಯಿತು. ಲೈಕ್ ಅರಮನೆ, ಅಲ್ಲಿ ಈ ಕಡೆ ಚಾಮುಂಡೇಶ್ವರಿ ಮತ್ತು ರಾಜರು ಆ್ಯಂಡ್ ಕೆಳಗಡೆಯಲ್ಲಿ ದಸರಾ
ಮೆರವಣಿಗೆ ಆ್ಯಂಡ್ ಈ ಮದುವೆ ಕಾನ್ಸೆಪ್ಟು ಅಷ್ಟೇ. ಅವಳು ಮದುವೆದು ಏನು ಮಾಡಿದ್ದಾಳೆ ಅದು ಇಷ್ಟ ಆಯಿತು. ಅಷ್ಟಲಕ್ಷ್ಮಿಯರು ಅದು ಅಷ್ಟೇ. ಆ್ಯಂಡ್ ಇನ್ ದಿಸ್ ಸೈಡ್ ಇಲ್ಲಿ ಅಣ್ಣಂದು ಅಂದರೆ ರಮ್ಯಾ ಅವ್ರ ಹಸ್ಬೆಂಡ್ ಬಿಸ್ನೆಸ್ದು ಫರ್ನಿಚರ್ ಶಾಪನ್ನು ಮಾಡಿದ್ದಾಳೆ. ನೈಸ್. ಇದೆಲ್ಲ ಲಿಟ್ರಲಿ ಹ್ಯಾಂಡ್ ಮೇಡ್, ರಮ್ಯಾನೇ ಕೈಯಾರೆ ಮಾಡಿರೋದು. ದಿಸ್ ಇಸ್ ಸೋ ಹ್ಯೂಜ್. ನಾನು ಈ ಥರ ಎಲ್ಲೂ ನೋಡಿರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಐ ಆಮ್ ಮೆಸ್ಮರೈಸ್ಡ್. ಸ್ಟೇಟಸಲ್ಲೆಲ್ಲ ಹಾಕಿದ್ಲು ನೋಡಿದೆ, ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ಇಟ್ಸ್ ಬ್ಯೂಟಿಫುಲ್. ಮೇಡಮ್ ರೆಡಿ ಆಗ್ತವ್ರೆ, ಅಂದರೆ ಅವಳು ಕಲರ್ ಕಾಂಬಿನೇಷನ್ ಮಾಡ್ತಾವಳೆ. ಲೈಕ್ ಫಸ್ಟೇ ರೆಡ್ಡು ಗ್ರೇ ಆ ಥರ ಏನಿದೆ ಅದು. ಸೊ ಇನ್ನೂ ಆಚೆ ಬಂದಿಲ್ಲ, ರೆಡಿ ಆಗ್ತವ್ರೆ ಮೇಡಮ್, ರಮ್ಯಾ ಮೇಡಮ್. ಬಟ್ ಇಷ್ಟೆಲ್ಲ ಮಾಡಿದಾರಲ್ಲ, ನೈಸ್. ತೋರ್ಸೆ ನಿನ್ನ ಫೇಸು, ಆಮೇಲೆ ಡೀಟೇಲ್ಸ್ ಹೇಳ್ಬಿಡೆ ಇವತ್ತೇನು ಅಂತ. ಕೇಸರಿ ಕಲರು, ಕೇಸರಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಂತ. ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತಿದ್ಯಾ. ಹಂಗಾರೆ ಇವತ್ತು ರಾತ್ರಿಯಿಂದನೇ ಶುರುನಾ ನಿಂದು ಅವತಾರ? ಕಾಶಿ ಕಾಶಿ ಸೀದೆ ರಸ ಪೂರಿ ಮಾರಿನ ಅಂದವಾದ ಸೀತೆಗೀಗ ಚಂದದಿಂದ ತುಂಬಿ ಮುತ್ತು ನಾರತಿ ತಂದೆತ್ತಿ ಬೆಳಗಿದೆ ಪುಸ್ತಕಾಪ ಹಿಡಿದಿಡುವ ಶಕ್ತಿ ರೂಪೆಗೆ ಹಾರ ಪದಕವು ನಿರಾಗಿ ಸೀರೆಯು ಆನೆ ಚಂದ್ರಹಾರವು ಚಂದಾರ ಪದಕವು ಆನೆ ಮೇಲೆ ಏರಿ ಬರುವ ಅಂಬುಜಾಕ್ಷಿಗೆ ಆನೆ ಮೇಲೆ ಏರಿ ಬರುವ ಜಾಕ್ಷಿ. ಫೈನಲಿ ಆಂಟಿ ಹಾಲ್ ಬಾಯ್ ಎಷ್ಟು ದಿನ ಆದಮೇಲೆ ತಿಂತಾ ಇದ್ದೀನಿ. ಬಾಯ್, ನಾಳೆ ಮತ್ತೆ ಬರ್ತೀನಿ, ಮತ್ತೆ ಸಿಗೋಣ. ಆ್ಯಂಡ್ ಇಲ್ಲಿ ಕಲರ್ ನಾಳೆ ಎಲ್ಲ ವೈಟ್ ಹಾಕೋತಿದ್ದೀವಿ. ವೈಟ್ ಕಲರೇ ಹಾಕೋಬೇಕು. ಆ್ಯಂಡ್ ಇಲ್ಲಿ ನನ್ನ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಎಲ್ಲ ಉಂಡು ಹೋದ ಕೊಂಡು ಹೋದ ಮನೆಗೆ ಬಂದರೆ ನಾನು. ಓಕೆ ರಮ್ಮು, ಬಾಯ್. ನಾಳೆ ಬರ್ತೀವಿ ಬಿಡು, 3 ಜನ ಬರ್ತೀವಿ, ನಾನು ಸಿಂಧು ನಿಸರ್ಗ. ಬಾಯ್. ಅವ್ರಿಗೂ ಹೇಳ್ತೀನಿ ವೈಟ್ ಹಾಕೊಂಡು ಬನ್ನಿ ಅಂತ. ಮೇ ಬಿ ಸಿಂಧು ಆಗಲ್ಲ, ನಿಸರ್ಗ ಹಾಕೋ ಬರ್ತಾಳೆ. ಬಾಯ್ ಬಾಯ್. ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ರಮ್ಯನ್ ಮನೆಯಿಂದ ಗೊಜ್ಜ ಅವಲಕ್ಕಿ ಈಗ ಮಾಡಿದ್ರು ಆಂಟಿ. ಸೊ ನಾನು ಕುತ್ಕೊಂಡು ತಿನ್ನೋಕೆ ಆಗ್ತಿರಲಿಲ್ಲ. ಪ್ರೀತಮ್ ಏನೋ ಬಾ ಅಂದ, ಬಿಕಾಸ್ ಹೌಸ್ ಕೀಸ್ ನನ್ನ ಹತ್ರ ಇತ್ತು. ಹಾಗಾಗಿ ಸೊ ಗೊಜ್ಜ ಅವಲಕ್ಕಿ ಬಾಕ್ಸ್ಗೆ ಹಾಕೊಂಡು ತೊಗೊಂಡು ಬಂದೆ ನನಗೆ. ಆ್ಯಂಡ್ ಹಾಲ್ ಬಾಯ್ ಆ್ಯಂಡ್ ಒಚ್ಚಾವ್ಗೆ ಏನು ಮಾಡಿದ್ರು, ಎರಡು ವೆರೈಟಿನೂ ತೊಗೊಬಂದಿದ್ದೀನಿ ಪಾರ್ಸಲ್. ಸೊ ಇದಿಷ್ಟು ಈ 3 ಪಾರ್ಸಲ್ ಪ್ರೀತಮ್ಗೆ, ಅವ್ನು ಬಾಯಿ ಬಿಟ್ಟು ಕೇಳಿ ಹಾಕಿಸ್ಕೊಂಡು ಬಂದಿರೋದು. ಸೊ ಗೊಜ್ಜ ಅವಲಕ್ಕಿ ಮಾತ್ರ ನನಗೆ, ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಇದೇ ನಮ್ಮ ಡಿನ್ನರ್ ಇವಾಗ. ಆಲ್ರೆಡಿ ಅಲ್ಲೂ ಪ್ಲೇಟ್ಗೆ ಹಾಕೊಂಡು ಪ್ರೀತಮ್ಗೆ ಏನು ಹಾಕ್ಕೊಟ್ಟು ಅವನೇನು ತಿಂತಿದ್ದ, ನಾನು ಕೂಡ ಅಲ್ಲೂ ತಿಂದೆ. ಹಾಗೆ ನಾಳೆ ಮಾರ್ನಿಂಗ್ 6 o'clock ಎದ್ದೇಳಬೇಕು. ಮಂಡೇ ಪೂಜೆ ಮಾಡಬೇಕು. ನಾನು ದಾಲ್ ಪಾಲಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ದಾಲ್ ಪಾಲಕ್ ಮಾಡಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು, ಬಾಕ್ಸ್ಗೆ ಹಾಕ್ಕೋಬೇಕು, ಆಲ್ ದ್ಯಾಟ್. ಸೊ ಎದ್ದು ಮಾಡಿ ಹೋಗ್ತೀನಾ ಅಂತ ಅನಿಸ್ತಿತ್ತು. ನಾವು ಐ ಆಮ್ ಲೈಕ್ ಐ ಕ್ಯಾನ್. ಡನ್ ಫಾರ್ ದ ಡೇ ಆ್ಯಂಡ್ ದಿಸ್ ಇಸ್ ಹೌ ಮೈ ವೀಕೆಂಡ್ ವಾಸ್. ಆ್ಯಂಡ್ ನಾನು ಈಗ ಕಮ್ಮಿಂಗ್ ವೀಕ್ಸಲ್ಲಿ ಈ ಥರ ತುಂಬ ವೀಕ್ಲಿ ವ್ಲಾಗ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಮೇ ಬಿ ವೀಕೆಂಡ್ ವ್ಲಾಗ್ಸೇ ಮಾಡ್ತೀನಿ, ಅಥವಾ ಕಮ್ಮಿಂಗ್ ವೀಕಲ್ಲಿ ನಾನು ಇನ್ನೂ ಪ್ಲ್ಯಾನೇ ಮಾಡಿಲ್ಲ, ಲೈಕ್ ಯಾವ ಡೇ ವಿಡಿಯೋ ಮಾಡಬೇಕು ಅಥವಾ ಏನು ಮಾಡಬೇಕು ಏನು. ಬಿಕಾಸ್ ಮೋರ್ ಐ ಶುಡ್ ಕಾನ್ಸಂಟ್ರೇಟ್ ಆನ್ ಮೇಕಪ್ ಕ್ಲಾಸಸ್. ಸೊ ವಿಡಿಯೋದೇ ಗಮನ ಇಟ್ಕೊಂಡ್ರೆ ಐ ಕಾಂಟ್ ಕಾನ್ಸಂಟ್ರೇಟ್ ದೇರ್. ಐ ಡೋಂಟ್ ನೋ ಹೌ ರ್ಯಾಂಡಮ್ಲಿ ವೀಡಿಯೋಸ್ ಗೋನ ಕಮ್, ಗೊತ್ತಿಲ್ಲ ನನಗೆ. ಕಮ್ಮಿಂಗ್ ವೀಕಲ್ಲಂತೂ ವೀಡಿಯೋಸ್ ಮಾಡೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ 2 days ಥಿಯರಿ ಇರುತ್ತೆ, ಆಮೇಲೆ ಡೆಮೋ ಕ್ಲಾಸ್ ಆ ಥರ ಎಲ್ಲ ನೋಡೋಣ. ಆದಂಗೆ ಕಟ್ಸ್ ಆ್ಯಂಡ್ ಪೀಸಸ್ ಥರ ಟ್ರೈ ಮಾಡಿ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ, ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೆಫಿನೆಟ್ಲಿ ಗಿವ್ ಅವೇ ಅನೌನ್ಸ್ ಮಾಡ್ತೀನಿ. ಸೊ ಆಲ್ರೆಡಿ ಐ ಆಮ್ ಸೋರ್ಸಿಂಗ್ ಸಮ್ ಪ್ರಾಡಕ್ಟ್ಸ್, ಕೆಲವೊಂದು ಸೆಟ್ ಮಾಡಿದ್ದೀನಿ. ಸಮ್ ಪ್ರಾಡಕ್ಟ್ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಗಿವ್ ಅವೇ ಇರುತ್ತೆ, ಡೋಂಟ್ ಮಿಸ್ ದ್ಯಾಟ್. ಆ್ಯಂಡ್ ಗಿವ್ ಅವೇ ಅಂದರೆ ತುಂಬ ಏನೇನೋ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ. ಒಂದು ಕ್ಯೂಟ್ ಹ್ಯಾಪರ್ ಕ್ರಿಯೇಟ್ ಮಾಡಿದ್ದೀನಿ ನಮ್ಮ ಗರ್ಲ್ಸ್ಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಒಂದು ಕ್ಯೂಟ್ ಸ್ಮಾಲ್ ಹ್ಯಾಂಪರ್ ನನ್ನ ಕೈಲಾದಷ್ಟು ಇಷ್ಟಪಡೋಂಥದ್ದು ರಿಲೇಟೆಡ್
to girls. This is how my weekend was, and I hope you all love watching this video. If so, please give a big thumbs up, like the video, share the video, and subscribe to my channel. Until we meet next time, love you guys, miss you, take care. Mwah. Bye.